ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೂ ಹಾಗೆ ಅನಿಸ್ತಿದೆ ಕಣೋ. ಲೋ ಸ್ವಾಮಿ, ನಮ್ಗೆ ಸಮಸ್ಯೆನ ಬೇಡ, ಫಸ್ಟ್ ನಡಿಲಿಂದ ಹೋಗೋಣ. ಬೇಡ ಕಣೋ, ನನ್ನ ಮಾತು ಕೇಳೋ. ಆ ಹುಡುಗಿನೂ ನಿಂತರನೇ ಟ್ರಾನ್ಸ್ಫಾರ್ಮಲ್ಲಿ ಕೈ ಇಟ್ಟಿರೋ ಥರ ಇದ್ದಾಳೆ. ಏನಾಯ್ತು? ಆ ಹುಡುಗಿನೇ ನಿನ್ನ ಬೇಡ ಅಂತ ರಿಜೆಕ್ಟ್ ಮಾಡ್ತಾಳೆ. ಅಲ್ಲಿವರೆಗೂ ನೀನು ಆರಾಮಾಗಿರು. ನೀನು ಬೇಡ ಅಂದರೆ ನಿನ್ನೇಮೇ ಹಾಳಾಗೋದು. ಕರೆಕ್ಟ್ ಅಲ್ವಾ? ಹಾ, ನಮ್ರತ, ಅಪ್ಪ ಸಪ್ತಮಿನ ಒಳಗೆ ಕರ್ಕೊಂಡು ಹೋಗಮ್ಮ. ಸರಿ ಅಪ್ಪ. ಹಾ. ಲೋ, ಏನೋ ಇದು, ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಏನೂ ಆಗಲ್ಲ ಮಗ, ನೀನು ತಲೆ ಕೆಡಿಸ್ಕೋಬೇಡ. ಆ ಹುಡುಗಿನೇ ನಿನ್ನ ರಿಜೆಕ್ಟ್ ಮಾಡ್ತಾಳೆ. ಅಲ್ಲಿವರೆಗೂ ನೀನು ಆರಾಮಾಗಿರು. ಶ್ರೀಮಂತು, ಹುಡುಗಿ ಇಷ್ಟ ಆದ್ಲಾ? ಅಕ್ಕ 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 ಏನಾಯ್ತೆ ಅಕ್ಕ? ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಯೋಚನೆನಾ? ನಾವೆಲ್ಲ ನಿನ್ನ ನೋಡಿ ಹುಡುಗ ಫ್ಲಾಟ್ ಆಗ್ಬೇಕು ಅಂತ ರೇಗಿಸ್ತಾ ಇದ್ದಿದ್ದು. ನೀನ್ ನೋಡಿದ್ರೆ ಹುಡುಗನ್ನೇ ನೋಡಿ ಫ್ಲಾಟ್ ಆಗಿ ಹೋಗ್ಬಿಟ್ಟಿದ್ಯಾ ಏನು? ಫ್ಲಾಟು ಆಗಿಲ್ಲ, ಸ್ಟ್ರೇಟು ಆಗಿಲ್ಲ. ಆ ಹುಡುಗ ಯಾರು ಅಂತ ಗೊತ್ತಾ? ಗೊತ್ತು. ಅದೇ ಅಕ್ಕ, ಅಪ್ಪನ ಫ್ರೆಂಡ್ ನಾಗರಾಜ್ ಅಂಕಲ್ ಇದಾರಲ್ಲ, ಅವ್ರ ಮಗ. ಅಯ್ಯೋ, ನೀನ್ ಈ ತರ ಅಂತ ಅನ್ಕೊಂಡಿದ್ಯಾ? ನಾನು ಆ ಥರ ಅಲ್ವೇ ಹೇಳಿದ್ದು. ಆ ಹುಡುಗ, ಅಯ್ಯೋ, ನಿನಗೆ ಯಾವ ಥರ ಹೇಳಿ ನಾನು? ಮತ್ತೆ ಇನ್ಯಾವ ತರ ಅಕ್ಕ? ಆ ಹುಡ್ಗ ನಿನ್ಗೆ ಮುಂಚೆನೆ ಗೊತ್ತಾ? ಗೊತ್ತಾ ಅಂತ ಕೇಳ್ತಿದ್ಯಲ್ಲೇ. ಆ ಹುಡ್ಗ ಯಾರು, ಹೆಂಗೆ ಅಂತ ನಿನ್ಗೂ ಗೊತ್ತು. ನನ್ಗ ಅಕ್ಕ, ಇದೇ ಫಸ್ಟ್ ಟೈಮ್ ಅವನ್ನ ನಾನು ನೋಡ್ತಾ ಇರೋದು. ನೋಡ್ತಿರೋದೇನೋ ಫಸ್ಟ್ ಟೈಮು, ಆದ್ರೆ ಆ ಹುಡ್ಗನ್ ಗುಣಗಾನನ, ಮಹಿಮೆನ ನಿನ್ನ ಹತ್ರ ಡೀಟೇಲ್ ಆಗಿ ಹೇಳಿದೀನಿ. ಪಿನ್ ಟು ಪಿನ್ ಡಿಸ್ಕಸ್ ಕೂಡ ಮಾಡಿದೀವಿ. ಪಿನ್ ಟು ಪಿನ್ನ? ಅಕ್ಕ, ಹೀಗೆ ಆಡ್ತಿದ್ರೆ ಪಿನ್ ತಗೊಂಡ್ ಚುಚ್ಬಿಡ್ತೀನಿ ನೋಡು. ನಮ್ಮೂ, ನೀನ್ ಆಡ್ತಿರೋ ಈ ರೀತಿಗೆ ನನಗೆ ತಲೆ ಸುತ್ತಾ ಇದೆ ಅಕ್ಕ. ನಿನ್ಗೂ ಸುತ್ತಾ ಇದ್ಯಾ? ನನ್ಗಂತೂ ಹುಡ್ಗನ್ ನೋಡಿದ ತಕ್ಷಣ ತಲೆ ಗಿರ್ರ ಅಂತ ಸುತ್ಬಿಡ್ತು. ಅಕ್ಕ, ನಿನ್ ಕಾಲಿಗೆ ಬೀಳ್ತೀನಿ, ವಿಷಯ ಏನು ಅಂತ ಹೇಳೆ. ನಮ್ಮು, ನನ್ನ ಫೋನಲ್ಲಿ ಟಾರ್ಚರ್ ಅಂತ ಒಬ್ರು ನೇಮ್ ಸೇವ್ ಮಾಡ್ಕೊಂಡಿದ್ದೆ, ನೆನ್ಪಿದ್ಯಾ? ಅಯ್ಯಯ್ಯೋ, ಅವ್ರ ವಿಷಯ ಈಗ ಯಾಕಕ್ಕ? ನನಗೆ ಭಯ ಆಗ್ತಿದೆ. ಟಾರ್ಚರ್ ಅಂತ ಹೆಸರು ಕೇಳಿದ್ರೇನೆ ಭಯ ಪಡ್ತಿದ್ಯಾ? ಹೌದು, ಮತ್ತೆ ಈಗ ಆ 450 ಪಾರ್ಟಿ ಬಗ್ಗೆ ಏನಕ್ಕೆ ಇಷ್ಟೊಂದು ಡಿಸ್ಕಷನ್ನು? ಆ 450 ಪಾರ್ಟಿನೇ ಈ ಪಾರ್ಟಿನೇ ಆ 450 ಪಾರ್ಟಿ. 450 ರೂಪಾಯಿಗೋಸ್ಕರ 450 ಸರಿ ಕಾಲ್ ಮಾಡಿ ಟಾರ್ಚರ್ ಕೊಟ್ಟಿರೋ ಹುಡ್ಗ ನಾಗರಾಜ್ ಅಂಕಲ್ ಮಗನ? ಹೌದು ನಮ್ಮು. ಅಕ್ಕ, ದೇವ್ರ್ ನಿನ್ ಲೈಫಲ್ಲಿ ಈ ತರ ಡಿಸೈನ್ ಟ್ವಿಸ್ಟ್ ಕೊಡ್ತಾನಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಅಲ್ಲ, ನೋಡೋದಕ್ಕೆ ಪಾಪ್ತೂರ್ ತರ ಕಾಣ್ತಾರೆ. ನಿಜವಾಗ್ಲೂ ಅವರೇನಾ ಅಂತ ಒಂದ್ಸರಿ ಚೆಕ್ ಮಾಡ್ಬೇಕಿತ್ತು. ಒಂದ್ ಸರಿ ಅಲ್ಲ, 100 ಸರಿ ನೋಡಿದ್ರು ಅದವ್ರೆ ಕಣೆ. ಏನ್ ಮಾಡೋದೆ? ಏನ್ ಮಾಡೋದಕ್ಕ? ಜೀವನಕ್ಕೆ ದಾರಿ ಹೇಳ್ಕೊಟ್ಟಿರೋ ಹುಡುಗಿನೇ ಶಾಪನ್ನು ಹಾಕಿದ್ದಾಳೆ. ಮನ್ಸಲ್ಲಿ ನೆನೆಸ್ಕೊಂಡಾಗೆಲ್ಲ ಖುಷಿ ಕೊಟ್ಟಿದ್ದಾಳೆ, ಆದರೆ ಎದುರುಗಡೆ ಸಿಕ್ಕಾಗೆಲ್ಲ ಜಗಳ ನೋಡಿದಾಳೆ, ಗಲಾಟೆನೂ ಮಾಡಿದ್ದಾಳೆ. ನನ್ನ ಲೈಫಲ್ಲಿ ಏನೇನಾಗ್ತಿದೆ ಎಲ್ಲನೂ ಹುಡುಗಿಗೆ ಸಂಬಂಧಪಟ್ಟಿದೆ. ಈಗ ಮನೆಯವರೆಲ್ಲ ಇಷ್ಟನಾ ಇಲ್ವಾ ಅಂತ ಕೇಳಿದ್ರೆ ಏನಂತ ಹೇಳೋದು? ಯಾಕಪ್ಪ, ಹುಡುಗಿನ ಸರಿಯಾಗಿ ನೋಡ್ಲಿಲ್ವಾ? ಈಗಲೂ ಕರೆಕ್ಟಾಗಿ ಹೇಳಿದೀನಿ ನೋಡಿ ಪ್ರಕಾಶ್ ಅವರೇ. ನಮ್ಮ ಹುಡುಗನ್ನ ನಮಗಿಂತಲೂ ಚೆನ್ನಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತು ಬೇರೆ ಯಾವುದೋ ಲೋಕದಲ್ಲಿ ಇದ್ದಂಗಿದೆ. ದೊಡ್ಡವರು ನಿಮ್ಮ ಹತ್ರನೇ ಮಾತಾಡ್ತಿರೋದು. ನೀವು ಸ್ವಲ್ಪ ಉತ್ತರ ಕೊಡಿ. ಶ್ರೀಮಂತು, ನಿನಗೆ ಹುಡುಗಿ ಇಷ್ಟ ಆಗಿದ್ದಾಳಾ? ಇವ್ರ ತಾತನು ನನ್ನ ನೋಡಕ್ ಬಂದಾಗ ಹೀಗೆ ಬುದ್ಧನ ಹಾಕಿ ಕೂತಿದ್ರು. ಹೇಗಾದ್ರೂ ಮಾಡಿ ಇವನಿಗೆ ಜ್ಞಾನೋದಯ ಮಾಡಿಸ್ಬೇಕು. ಶ್ರೀಮಂತು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಪ್ಪ. ಅಜಯ್, ನಾನು ಸ್ವಾಮಿ ಜೊತೆ ಸ್ವಲ್ಪ ಮಾತಾಡಬೇಕು. ರಂಗನಾಥ ಸ್ವಾಮಿನಾ? ದೇವ್ರ ಜೊತೆ ಆಮೇಲೆ ಮಾತಾಡುವಿಂತೆ, ಈಗ ಉತ್ತರ ಹೇಳೋ.
ಅಜ್ಜಿ, ಅಣ್ಣ ಹೇಳ್ತಿರೋದು ಈ ಸ್ವಾಮಿ ಜೊತೆ ಮಾತಾಡ್ಬೇಕು ಅಂತ. ಹೌದಾ? ಏನಪ್ಪ ಮೊಮ್ಮಗ್ನೆ, ನೀನ್ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಹೇಳು, ಅದಕ್ಕೊಂದು ಅರ್ಥ ಇದೆ. ನೀನ್ ಹೋಗಿ ಹೋಗಿ ಈ ಸ್ವಾಮಿ ಜೊತೆ ಮಾತಾಡಿ ಏನ್ ನಿರ್ಧಾರ ಮಾಡ್ಬೇಕು ಅನ್ಕೊಂಡಿದ್ಯಾ? ಓ, ಆಫೀಸ್ ವಿಷಯನಾ? ನಾವೊಂದು ಹೇಳ, ನಮ್ಗೆ ಸಪ್ತಮಿ ತುಂಬಾ ಇಷ್ಟ ಆಗಿದ್ದಾಳೆ. ಏನಂತೀರೇ? ಹೌದು ಹೌದು. ಶ್ರೀಮಂತು, ನಿನ್ನ ಹುಡುಗಿ ಓಕೆನಾ? ಓಕೆ ಅಂದರೆ ನಾವು ಮುಂದಿನ ಮಾತಾಡ್ಕೋತೀವಿ. ಅಪ್ಪ, ಫಸ್ಟು ಹುಡುಗಿಗೆ ನಾನಿಷ್ಟ ಆಗಿದ್ದೀನಿ ಅಂತ ಕೇಳಿ, ಅವ್ರು ಹೇಳಿದ ಮೇಲೇ ನಾನು ನಂದು ಹೇಳೋದಕ್ಕಾಗೋದು. ಅಲ್ವೋ ಶ್ರೀಮಂತು, ನಿನಗಿಷ್ಟನೋ ಇಲ್ವೋ ಅಂತ ಹೇಳಿದೆ, ನಾವು ಹೇಗೋ ಹುಡುಗಿಗೆ ಇಷ್ಟನೋ ಇಲ್ವೋ ಅಂತ ಕೇಳೋದು? ನಾಗರಾಜು, ಏನು ಏನಾದರೂ ಪ್ರಾಬ್ಲಮ್ಮಾ? ವೆಂಕಟು, ಅದು ನಾನು ನಮ್ಮ ಹುಡುಗ ಸ್ವಲ್ಪ ನಾಚ್ಕೊತಾ ಇದ್ದಾನೆ, ಆ ವಿಷಯ ಆಗಿರ್ಲಿ. ವೆಂಕಟು, ಹಾ. ನಿಮ್ಮನೆಯವ್ರಿಗೆಲ್ಲ ನಮ್ಮ ಹುಡುಗ ಇಷ್ಟ ಆದ್ನಾ? ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಹುಡುಗ ನಮಗೆ ತುಂಬಾ ಹಿಡಿಸಿದಾನಮ್ಮ. ಹಾ? ಅಯ್ಯೋ, ಈಗ ಮದ್ವೆಗೆ ಒಪ್ಗೆನ ಅಂತ ಕೇಳಿದ್ರೆ ನಾನು ಏನ್ ಮಾಡ್ಲಿ? ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ಹಾ, ಏನೇ ಹಾಗಂದ್ರೆ? ಇದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಹುಡ್ಗ ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ, ಅವ್ರ ಕ್ಯಾರೆಕ್ಟ್ರು ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಪ್ಪನ ಹತ್ರ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಅಕ್ಕ, ಇದು ನಿನ್ ಲೈಫ್ ಕಣೆ, ನಿನ್ ಡಿಸಿಷನ್ನೇ ಫೈನಲ್ಲು. ಈ ತರ ನೀನ್ ಒಳಗೇನೆ ಕೊರಗ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ. ಅಪ್ಪನ ಹತ್ರ ಎಲ್ಲಾ ವಿಷಯನೂ ಹೇಳ್ಕೊ, ಅವ್ರು ಅರ್ಥ ಮಾಡ್ಕೋತಾರೆ. ಅಕ್ಕ, ನಿನ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಹೇಳ್ತೀನಿ. ಏ, ನಿಂತ್ಕೊಳ್ಳೆ, ಅವಸರ ಪಡೋದ್ ಬೇಡ. ಇದು ಅವಸರ ಅಲ್ಲ ಅಕ್ಕ, ಅವಶ್ಯಕತೆ. ನಿನ್ ಲೈಫ್ ಬಗ್ಗೆ ನೀನ್ ನಿರ್ಧಾರ ತಗೊಳ್ಳೋದಕ್ ಆಗದೆ ಇಲ್ದಿದ್ದಾಗ ನಾವು ದೊಡ್ಡೋರ ಹತ್ರ ಹೋಗಿ ಹೇಳ್ಬೇಕು.